ಮುಸಲ್ಮಾನರ ಡೆಮೋಗ್ರಫಿ, ಆ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದಕ್ಕಾಗಿ ಆಟೋಮೆಟಿಕಲಿ ಮೈನಾರಿಟೀಸ್ ಹಿಂದೂಗಳ ಮೇಲೆ ದಾಳಿ ನಡೆದಿದೆ. ಅದು ಈಗ ಇನ್ನು ಸದ್ಯದಲ್ಲೇ ಭಾರತದಲ್ಲೂ ಬರೋ ಸಾಧ್ಯತೆಗಳಿದೆ. ನಾವು ಅದಕ್ಕೆ ಪರಿಹಾರ ಈಗ ಎಲ್ಲರೂ ಹೇಳ್ತಿರೋದು ಪಾಪ್ಯುಲೇಷನ್ ನೀವು ಹೆಚ್ಚು ಮಾಡ್ಕೊಳ್ಳಿ ಅಂತ. ಆದ್ರೆ ಅದಕ್ಕೂ ಪ್ರೊಸೆಸ್ ಇದೆ. ಈ ಇಮಿಡಿಯೇಟ್ಲಿ ನಾವು ಏನ್ ಮಾಡ್ಬೋದು, ಈಗ ಏನ್ ಮಾಡ್ಬೋದು, ಈಗ ನನ್ಗನ್ಸೋದು ತಕ್ಷಣಕ್ಕೆ ನಗು ಬಂತಾದ್ರೂ ಕೂಡ ಬಹಳ ಗಂಭೀರವಾದ ಪ್ರಶ್ನೆ ಗುರುಗಳೇ. ಸೋಷಿಯಲ್ ಮೀಡಿಯಾ ನನಗೆ ಗೊತ್ತಿಲ್ಲ, ಈ ಪ್ರಶ್ನೆ ಕೇಳಿದ್ರೆ ಕೆಲವರಿಗೆ ಬೇಸರ ಆಗಬಹುದೇನೋ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಿರೋ ವಿಚಾರ ಅಂದ್ರೆ ವಿದೇಶದಿಂದ ಬಂದವರು ಇಲ್ಲಿ ರಾಜಕಾರಣಿ ಆಗ್ತಾರೆ, ಬೇರೆ ದೇಶದವರು ಇಲ್ಲಿ ವೋಟರ್ಸ್ ಹಾಕ್ತಾರೆ, ಯಾರಿಗೆ ಹೆಚ್ಚು ಮಕ್ಕಳಿದೆ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ, ಯಾರು ಎರಡೇ ಮಕ್ಕಳು ಮಾಡ್ಕೊಂಡಿರ್ತಾರೆ ಅವ್ರು ಟ್ಯಾಕ್ಸ್ ಕಟ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ. ಡೆಮೋಕ್ರಸಿ ಮೇಲೆ ವಿಶ್ವಾಸ ಹೋಗ್ಲಿಕ್ಕೆ ಈ ಡೆಮೋಗ್ರಫಿ ಚೇಂಜ್ ಕಾರಣ ಆಗ್ತಿದೆ ಅನ್ನೋದು ಇವರ ಪ್ರಶ್ನೆ ಮೂಲಭೂತ. ಅಲ್ಲ, ಇಮಿಡಿಯೇಟ್ಲಿ ಏನ್ ಮಾಡಬೇಕು ಅಂತ ಪ್ರಶ್ನೆ ಕೊನೆಗೆ ಮುಕ್ತಾಯ ಆಗಿರೋದು. ಹಾಗೆ ಇಮಿಡಿಯೇಟ್ಲಿ ಒಂದು ಸಂಕಲ್ಪ ಮಾಡಬೇಕು ಅಂತ ನಮ್ಗೆ ಅನ್ಸುತ್ತೆ. ಒಂದು ತೀರ್ಮಾನ ಮಾಡಬೇಕು, ಒಂದು ಸಂಕಲ್ಪ ಮಾಡಬೇಕು ಅಂತ. ಯಾಕೆಂದ್ರೆ ಆ ಸಂಕಲ್ಪಗಳು, ತೀರ್ಮಾನಗಳು ಜಾರಿಗೆ ಬರೋಕ್ಕೆ ಸಮಯ ತಗೊಳುತ್ತೆ. ತಗೊಳ್ಳಿ, ಪರವಾಗಿಲ್ಲ ಅಂತ. ಈಗ ಡೆಮೋಗ್ರಫಿ ಬದಲಾಯ್ತಲ್ಲ, ಅದು ರಾತ್ರಿ ಬೆಳಗ್ಗೆ ಬದಲಾಗ್ಲಿಲ್ಲ ಅದು ಅಂತ, ಒಂದ್ ದಿವಸದಲ್ಲಿ ಬದಲಾಗಿಲ್ಲ ಅದು ಅಂತ. ಅವರು ಯೋಜನೆ ಮಾಡಿ ತಲೆಮಾರು ಸಾಧನೆ ಮಾಡಿ ಅದನ್ನ ಅಲ್ಲಿ ಬಂದಿರತಕ್ಕಂಥದ್ದು ಅದು ಅಂತ. ನಾವು ಮಾಡ್ಬೇಕಾಗತ್ತೆ ಕೆಲಸನ ಅಂತ. ಅಂದ್ರೆ ಆ ಡೆಮೋಗ್ರಫಿ ಮತ್ತೆ ಬದಲು ಮಾಡ್ಬೇಕಾಗತ್ತೆ ನಾವು ಅಂತ. ಮೊದಲು ಹೇಗಿತ್ತು ಅಲ್ಲಿಗೆ ಮತ್ತೆ ತರಬೇಕು ಅಂದ್ರೆ ಅದು ಆಗ ದೃಢವಾದ ನಿಶ್ಚಯಗಳು ಬೇಕಾಗ್ತವೆ, ತೀರ್ಮಾನಗಳು ಬೇಕಾಗ್ತವೆ ಅಂತ. ಸಂಖ್ಯೆ ಕೂಡ ತುಂಬಾ ಮುಖ್ಯವಾದ ವಿಷಯ. ಈಗ ಇವತ್ತು ನಾವು ಇದನ್ನ ಇತ್ತೀಚೆಗೆ ಹೇಳ್ತಾ ಇರ್ತೀವಿ, ಈ ಮಾತುಗಳನ್ನ. ಮಕ್ಕಳು ಬೇಕು ಜಾಸ್ತಿ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಮಕ್ಕಳು ಸಂಪತ್ತು, ಮಕ್ಕಳು ಶಾಪ ಅಲ್ಲ, ಮಕ್ಕಳು ಹೊರೆ ಅಲ್ಲ. ನಾವು ಅಷ್ಟೆಲ್ಲ ಆಧುನಿಕರಾಗಬಾರ್ದು, ನಾವು ಮಕ್ಕಳು ಬೇಡ ಅನ್ನತ್ರ ಆಧುನಿಕರಾಗಬಾರ್ದು ನಾವು ಅಂತ ಹೇಳ್ತಾ ಇರ್ತೀವಿ ಯಾವಾಗಲೂ. ಯಾಕೆ ಹೇಳ್ತಾ ಇರ್ತೀವಿ ಅಂದ್ರೆ ಕೊನೆಗೂ ಸಂಖ್ಯೆಗೆ ಬಂದು ನಿಲ್ಲುತ್ತೆ ಇದು ಅಂತ, ಒಂದು ದಿವಸ ಅಂತ. ಕೊನೆಗೂ ಏನು ಈಗ ಬಂದು ನಿಂತ್ಬಿಟ್ಟಿದೆ ಅಂತ. ಇವತ್ತಂತೂ ನಡೀತಿರೋದ ಸಂಖ್ಯೆ ಮೇಲೆ ಎಲ್ಲೋದು ಕೂಡ ಅಂತ. ನಾಳೆ ಒಂದು ದಿವಸ ನಮ್ಮ ಸಂಖ್ಯೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಸಂಖ್ಯೆ ಕಡಿಮೆ ಆದಾಗ ಅವರು ಅನುಭವಿಸ್ತಾರೆ ಇದನ್ನ ಅಂತ. ಅವರು ತುಂಬಾ ದಾರುಣವಾಗಿ ಅನುಭವಿಸ್ತಾರೆ ಅಂತ. ಇವತ್ತು ಹೇಗೆ ಪಾಕಿಸ್ತಾನದಲ್ಲಿ ಅನುಭವಿಸ್ತಾ ಇದ್ದಾರೋ, ಬಾಂಗ್ಲಾದೇಶದಲ್ಲಿ ಅನುಭವಿಸ್ತಾ ಇದ್ದಾರೋ, ಆ ತರಹ ತುಂಬಾ ಘೋರವಾಗಿ ಅದು ಅನುಭವಿಸುವಂತ ಕಾಲ ಬರುತ್ತೆ ಅಂತ. ಹಾಗೆ ಇದು ತಮಾಷೆ ಖಂಡಿತ ಅಲ್ಲ. ಇದು ಖಂಡಿತವಾಗಿಯೂ ಮಕ್ಕಳು ಜಾಸ್ತಿ ಬೇಕು. ಇಬ್ರು ಗಂಡ ಹೆಂಡತಿ ಇಬ್ಬರೇ ಮಕ್ಕಳು ಅಂದ್ರೆ ಅದು ಅಲ್ಲಿಂದ ಅಲ್ಲಿಗೆ ನಿಂತಿದೆ ಅಂತ ಅರ್ಥ, ಅಥವಾ ಅಲ್ಲಿಂದ ಅಲ್ಲಿಗೂ ನಿಂತಿಲ್ಲ ಅಂತಲೇ ಅರ್ಥ. ಯಾಕಂದ್ರೆ ಇಬ್ರು ಮಕ್ಕಳು ಬದುಕಬೇಕು ಅಂತಿಲ್ಲ, ಇಬ್ರು ಮದುವೆ ಆಗಬೇಕು ಅಂತಿಲ್ಲ, ಇಬ್ರು ನಮ್ಮ ಜೊತೆಗೆ ಇರಬೇಕು ಅಂತೇನಿಲ್ಲ. ಹಾಗಾಗಿ ಅದು ಕ್ಷೀಣಿಸ್ತಾ ಇದೆ ಅಂತಲೇ ಅರ್ಥ ಅದಕ್ಕೆ ಅಂತ. ಒಂದು ಅಂದ್ರೆ ಅರ್ಧಕ್ಕೆ ಬಂತು ಅಂತ ಅರ್ಥ, ಅರ್ಧಕ್ಕಿಂತ ಕೆಳಗೆ ಹೋಯ್ತು ಅಂತ ಅರ್ಥ ಅದಕ್ಕೆ ಅಂತ. ಈಗ ಒಂದೊಂದು ಮಕ್ಕಳನ್ನ ಒಂದು ತಲೆಮಾರು ಮಾಡ್ಕೊಂಡ್ರೆ ಮುಂದಿನ ತಲೆಮಾರು ಹೊತ್ತಿಗೆ ಅರ್ಧಕ್ಕಿಂತ ಕೆಳಗಿರುತ್ತೆ ಸಂಖ್ಯೆ. ನಾವು ಇದನ್ನ ಕಣ್ಣಲ್ಲಿ ನೋಡ್ತಾ ಇದೀವಿ ಅಂತ. ಈಗ ನಾವು ಒಂದು ಮಠದ ವ್ಯಾಪ್ತಿಯಲ್ಲಿ ನೋಡ್ತೀವಲ್ಲ ನಾವು. ಈಗ ಅದೇ ಹಳ್ಳಿಯಲ್ಲಿ ನಾವು ಶುರು ಮಾಡ್ಬೇಕಾದ್ರೆ ಒಂದು 25-30 ವರ್ಷ ಹಿಂದೆ ಅಂತ ಅನ್ಕೊಂಡಿದ್ವಿ, ಒಂದು ತಲೆಮಾರು ಹಿಂದೆ ಅಂತ. ನಾವು ಶುರು ಮಾಡ್ಬೇಕಾದ್ರೆ ಏನಿತ್ತು, ಇವತ್ತು ಅರ್ಧ ಕೂಡ ಇಲ್ಲ ಅಂತ ಹೋಗಿದೆ ಪೂರ್ತಿ ಅಂತ. ಹಾಗಾಗಿ ಇದನ್ನ ತಮಾಷೆ ಮಾಡ್ಬೋದು, ಮಾಡೋರು ಮಾಡ್ಕೊಳ್ಳಿ, ಸ್ವಾಗತ ಇದೆ ತಮಾಷೆ ಮಾಡೋದಕ್ಕೆ. ಆದ್ರೆ ಈ ತಮಾಷೆ ಉಳಿಯಲ್ಲ. ಮುಂದೊಂದು ದಿವಸ ತುಂಬಾ ಘೋರ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ಬೇರೆ ಯಾರೂ ಅಲ್ಲ ಅಂತ. ಸಂಖ್ಯೆ ಬೇಕಾಗತ್ತೆ ಅಂತ, ಅದಕ್ಕೆ ಬೇಕಾದ ಮಾಡ್ಬೇಕಾಗತ್ತೆ ಅಂತ. ಗುರುಗಳೇ ನಮಸ್ಕಾರ. ನಮ್ಮ ಶಾಲೆಗಳು ನಮ್ಮ ಸಂಸ್ಕೃತಿಯ ಉಳಿವಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳೋದು ಈಗಿನ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ತುಂಬಾ ಹೊರೆ ಆಗ್ತಾ ಇದೆ. ಹಾಗಾಗಿ ಸಂಸ್ಕಾರ ಶಿಕ್ಷಣವನ್ನ ನಮ್ಮ ಶಾಲೆಗಳು ಹೇಗೆ ಕೊಡಬೇಕು ಅಂತ ಹೇಳಿ ತಿಳಿಸ್ಕೊಡ್ಬೇಕು. ಆ ಶಾಲೆಗಳು ಒಂದು ಚೆನ್ನಾಗಾದ್ರೆ ದೇಶ ಚೆನ್ನಾಗಾಗ್ಬಿಡುತ್ತೆ, ಬೇರೆ ಏನು ಬೇಡ. ಶಾಲೆಗಳಲ್ಲಿ ಏನ್ ಚೆನ್ನಾಗಿಲ್ಲ ಅಂತಂದ್ರೆ ವಾತಾವರಣ ಚೆನ್ನಾಗಿಲ್ಲ ಅಂತ. ಏನ್ ವಾತಾವರಣ ಇಲ್ಲ ಅಂದ್ರೆ ಅಲ್ಲ ಗುರು ಶಿಷ್ಯ ಭಾವ ಇಲ್ಲ ಅಂತ. ಹಿಂದೊಂದು ಕಾಲದಲ್ಲಿ ಗುರು ಶಿಷ್ಯ ಭಾವ ಇತ್ತಲ್ಲ ಅಂತ. ನಮ್ಮ ಗುರುಗಳು ಒಂದು ಭಾವ ಇದೆಯಲ್ಲ, ಅಥವಾ ಒಂದು ತಲೆಮಾರು ಹಿಂದೋರು ನಮ್ಮ ಮೇಷ್ಟ್ರು ಅಂತ ಏನ್ ಗೌರವ ಅದು ಅಂತ. ಇವತ್ತು ಡೌನ್ ವಿತ್ ಪ್ರಿನ್ಸಿಪಾಲ್ ಹಿಂಗ ಹೋಗುತ್ತಲ್ಲ. ಇವತ್ತು ಕಲ್ಲು ಹೊಡಿತಾರೆ, ಶಿಕ್ಷಕರ ತಲೆಗೆ ಕಲ್ಲು ಹೊಡಿತಾರಲ್ಲ, ಇವತ್ತು ಆ ಕಾಲ ಬಂದಿದ್ದಲ್ಲ. ಇವತ್ತು ಎಲ್ಲಿದೆ ಗುರು ಶಿಷ್ಯ ಭಾವ? ಅವರಿಗೂ ಇಲ್ಲ, ಇವರಿಗೂ ಇಲ್ಲ. ಶಿಕ್ಷಕ ಸಂಬಳಕ್ಕ ಕೆಲಸ ಮಾಡ್ತೀವಿ ಅನ್ನೋ ಭಾವನೆಯಲ್ಲಿ ಕೆಲಸ ಮಾಡ್ತಾನೆ. ಮಕ್ಕಳ ಮೇಲೆ ತನ್ನ ಮಕ್ಕಳು ಅನ್ನೋ ಭಾವ ಇಲ್ಲ, ಆ ಪ್ರೀತಿ ಇಲ್ಲ, ಆ ಕಾಳಜಿ ಇಲ್ಲ. ತಾನು ಆದರ್ಶವಾಗಿರ್ಬೇಕು ಅಂತ ಮಕ್ಕಳು ಅನುಸರಣೆ ಮಾಡ್ತಾರೆ ಅನ್ನೋ ಪ್ರಜ್ಞೆ ಇಲ್ಲ ಅಂತ. ನಮಸ್ಕಾರ ಗುರುಜಿ. ನನ್ನ ಪ್ರಶ್ನೆ ಏನು ಅಂದ್ರೆ ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಹೇಗೆ ಕಾಪಾಡ್ಕೊಂಡು ಹೋಗೋದು? ಸನಾತನ ಧರ್ಮ ಸಂಸ್ಕೃತಿಗಳನ್ನು ಹೇಗೆ ಕಾಪಾಡಬಹುದು ಅಂದ್ರೆ ಮೊಟ್ಟ ಮೊದಲನೇದಾಗಿ ಅದರ ಬಗ್ಗೆ ತಿಳುವಳಿಕೆ ಮತ್ತು ಅಭಿಮಾನ ಎರಡನ್ನು ಬೆಳೆಸಬೇಕು ಅಂತ. ಈಗ ನೋಡಿ, ಇಸ್ಲಾಂ ತಗೊಳ್ಳಿ ನೀವು, ಅವರಿಗೆ ಬೇರೆ ವಿಷಯಗಳು ಏನ್ ಬೇಕಾದ್ರೂ ಇರಲಿ, ಎಷ್ಟು ಒಂದು ಅಭಿಮಾನ ಇದೆ ಅಂತ, ಎಷ್ಟು ತಿಳುವಳಿಕೆ ಅಭಿಮಾನ ಬೆಳೆಸ್ಕೊತಾರೆ ನೋಡಿ ಇವರು ಅಂತ. ಅದ್ರ ಕೊರತೆ ಇದೆ ಅಂತ. ಈ ನಮ್ಮ ಧರ್ಮ ಅನ್ನುವಾಗ ಜೀವ ಕೊಟ್ಟೆ ಅಂತ. ಹೀಗಾಯ್ತು ಒಂದು ಕಾಲದಲ್ಲಿ, ಧರ್ಮಕ್ಕಾಗಿ ಪ್ರಾಣ ಕೊಡ್ಬೋದು ಅಂತ.
ಅದು ಯಾವ ಮಟ್ಟದ ಅಭಿಮಾನ ಅದು? ಕ್ಷತ್ರಿಯ ಯುದ್ಧದಲ್ಲಿ ಸಾಯ್ತಾನಲ್ವ, ಧರ್ಮಕ್ಕಾಗಿ ಸಾಯೋದವನು ಯುದ್ಧದಲ್ಲಿ ಅವನು ಅಂತ, ವೀರಸ್ವರ್ಗ ಅಂತ. ಯಾವ ತರ ಇತ್ತು ಅಂತ ತಾಯಂದ್ರು ಬಯಸ್ತಾ ಇದ್ರು, ನನ್ನ ಮಗ ವೀರಸ್ವರ್ಗ ಪಡೀಲಿ ಅಂತ ಅಲ್ವಾ ಅಂತ. ಆ ಮಟ್ಟದ ಅಭಿಮಾನ ಬೆಳೆಸಬೇಕಾಗತ್ತೆ ನಾವು ಧರ್ಮದ ಬಗ್ಗೆ ಅಂತ, ಆಗುತ್ತೆ ಅದು ಅಂತ. ಸೊ ನಮಸ್ಕಾರ ಗುರುಗಳಿಗೆ, ನನ್ನ ಹೆಸರು ವೇಣುಗೋಪಾಲ್ ಅಂತ. ಸೊ ನಮಗೆ ತಿಳಿದಿರೋ ಹಾಗೆ ನಾವು ಮಕ್ಕಳನ್ನ ಯಾವ ತರ ಬೆಳೆಸಬೇಕು ಅನ್ನೋದು ಆಲ್ರೆಡಿ ಸಂಸ್ಕೃತದಲ್ಲೇ ಹೇಳಿರುವಂತಹದ್ದು. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರ ಸದಾಚರೇತ್. ಸೊ ಹಾಗೆ ಈಗಿನ ನನ್ನ ಒಂದು ನಾವು ನೋಡ್ತಿರೋ ಒಂದು ಈ ಸಮಾಜದಲ್ಲಿ ನಾವು ಯಾವ ತರ ಬೆಳೆಸ್ತಾ ಇದ್ದೀವಿ ಅನ್ನೋದು ನಾವು ಒಂದು ವಿವೇಚನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಈಗ. ಯಾಕೆಂದ್ರೆ ಈಗ ಮಕ್ಕಳು ಯಾವುದೇ ಒಂದು ಕಾರಣಕ್ಕೆ ಏನೇ ಒಂದು 10 ವರ್ಷ 15 ವರ್ಷಕ್ಕೆ ಮೊಬೈಲ್ ಬೇಕು ಅಂದ್ರೆ ನಾವು ತಂದೆ ತಾಯಿಗಳು ಅವ್ರು ಕೊಡಿಸ್ಲಿಲ್ಲ ಅಂತ ಹೋದಾಗ ಅವ್ರು ಡಿಪ್ರೆಷನ್ಗೆ ಹೋಗ್ತಾರೆ, ಅವರು ಇನ್ನೊಂದು ಸುಯಿಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ. ಶಿವಾಜಿಗೆ ದೇಶಭಕ್ತಿ ಕಲಿಸಿದ ತಾಯಿ ಒಂದ್ ಕಡೆ, ಮಕ್ಕಳಿಗೆ ಮೊಬೈಲ್ ಅನ್ನ ಕೊಟ್ಟು ಮಾನಸಿಕ ಗುಲಾಮ ಮಾಡ್ತಾ ಇರುವ ತಾಯಿಗಳು ಒಂದ್ ಕಡೆ ಅಂತ ಹೇಳಿ. ಒಂದು ಆ ಸುಭಾಷಿತ ಸ್ವಲ್ಪ ಎಡವಟ್ಟಿದೆ ಆ ಸುಭಾಷಿತದಲ್ಲಿ. ಅಂದ್ರೆ ಹಳೇದೊಂದು ಮಾತ್ರ ಎಲ್ಲದನ್ನು ಹಾಗಾಗಿ ಒಪ್ಕೊಳಕ್ಕಾಗಲ್ಲ ಅಂತ ಇದೇ ಕಾರಣಕ್ಕೋಸ್ಕರ ಹೇಳೋದೊಂದು. ಆ ಸುಭಾಷಿತ ಏನ್ ಹೇಳ್ತಾ ಇದೆ ಅಂದ್ರೆ, ಲಾಲಯೇತ್ ಪಂಚವರ್ಷಾಣಿ, 5 ವರ್ಷ ಮುದ್ದು ಮಾಡು ಮತ್ತೆ 10 ವರ್ಷ ಹೊಡಿ ಅಂತ. ದಶವರ್ಷಾಣಿ ತಾಡಿ ಆಯ್ತಂದ್ರೆ ಅಲ್ಲಿಂದ 10 ವರ್ಷ ಅಂದ್ರೆ 15 ವರ್ಷ ಆಗುವವರೆಗೂ ಹೊಡಿ ಅಂತ. ಆಮೇಲೆ ಪ್ರಾಪ್ತಿಯಾಯ್ತು ಷೋಡಶೇ ವರ್ಷ 16 ಆಗ್ತಿರೋ ಹಾಗೆ ಮಿತ್ರಂತರ ನೋಡ್ಕೋ, ಸ್ನೇಹಿತಂತರ ನೋಡ್ಕೋ ಅಂತಿರೋದು. ಹಿಂಗ್ ಮಾಡಕ್ಕೆ ಎಷ್ಟು ಜನಕ್ಕೆ ನಿಮಗೆ ಸಾಧ್ಯ ಇದೆಯೋ ಅದು ಮಾಡಿದ್ರೆ ಏನಾಗುತ್ತೋ, ನಿಮ್ಮ ಮನೆನೇ ಕುರುಕ್ಷೇತ್ರ ಆಗುತ್ತೆ ಹಾಗೆ ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ. ಈಗ ಶಾಲೆಯಲ್ಲಿ ಮಕ್ಕಳು ಮನೆಗೆ ಬರ್ತಾರಲ್ಲ, ನೀವು ತಾಯಿಂದ್ರೆ ಏನೇ ಬೇಕಾದ್ರೆ ಹೇಳಿ, ಅದು ಮಿಸ್ ಹೇಳಿದ್ದೇ ಸತ್ಯ ಅಂತ ಹೇಳ್ತದ್ದು, ನೀವು ಹೇಳಿದ ಪೂರ್ತಿ ಮಿಸ್ ಅಂತ ಹೇಳ್ತಾ ಇರ್ತದ್ದು, ಅದು ಒಪ್ಕೊಳ್ಳಲ್ಲ ಅದು ಮಗು ಅದನ್ನ ಅಂತ. ಗುರು ಬೇಕಾಗುತ್ತೆ ಅದಕ್ಕೆ ಅಂತ. ಹಾಗೆ ನೀವು ನಿಜವಾದ ತಂದೆ ತಾಯಿ ಆದ್ರೆ ಆ ಮೋಹ ತೊರೆದು, ತುಂಬಾ ತಂದೆ ತಾಯಿಗಳು ಮೋಹಕ್ಕೋಸ್ಕರವಾಗಿ ಮಗುನ ಹಿಡ್ಕೋತಾರೆ, ಜೊತೆಯಲ್ಲಿ ಹಾಳು ಮಾಡ್ತಾರೆ. ಅದರಿಂದಾಗಿ ಮಗುನ ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಬಿಡಬೇಕು. ಬಿಟ್ಟಾಗ ಆದರ್ಶವಾದ ವಾತಾವರಣದಲ್ಲಿ ಮಗು ಬೆಳೆಯುತ್ತೆ ಅನ್ನೋದು ಒಂದು. ಮತ್ತೆ ಮಗು ಸ್ವತಂತ್ರ ಆಗತ್ತೆ. ಇಲ್ಲ ಅಂದ್ರೆ ನೀವು ಕೊನೆವರೆಗೂ ಮಗುನ ಜೊತೆಲೆ ಇಟ್ಕೊಂಡ್ರೆ ಅದು ಹೇಗೆ ಸ್ವತಂತ್ರ ಆಗುತ್ತೆ? ಅದಕ್ಕೆ ಹೇಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಸಮಾಜ ಎದುರಿಸೋ ಶಕ್ತಿ ಎಲ್ಲಿಂದ ಬರುತ್ತೆ? ಅದು ಪೂರ್ತಿ ಅವಲಂಬಿಸ್ಕೊಂಡಿರುತ್ತೋ ನಿಮ್ಮನ್ನ. ಅದು ಆಳದ ಮರದ ಕೆಳಗಡೆ ಬೇರೆ ಗಿಡ ಬೆಳೆಯತ್ತಾ? ಅಲ್ಲೇ ಇದೆ ದೋಷ ಅಂತ ನಾವು ಹೇಳೋದು ಅಂತ. ಹಾಗಾಗಿ ಶುದ್ಧವಾದ ವಾತಾವರಣದಲ್ಲಿ ಗುರುಕುಲದಲ್ಲಿ ಮಕ್ಕಳನ್ನು ಬಿಡಿ. ಮಕ್ಕಳು ದೂರ ಇರಬೇಕು, ಮಕ್ಕಳ ಹತ್ರ ಇರೋದಲ್ಲ ಯಾವುದೇ ಕಾರಣಕ್ಕೂ. ಹತ್ರ ಇದ್ರೆ ನೀವೇನೋ ತಪ್ಪು ಮಾಡ್ತೀರಿ, ಮಕ್ಕಳಿಗೆ ಆ ತಪ್ಪು ಬರುತ್ತೆ. ನೀವು ಸರಿನೇ ಇದ್ರೂ ಕೂಡ ಮಕ್ಕಳು ನಿಮ್ಮ ಮಾತನ್ನು ಕೇಳಲ್ಲ, ಅವ್ರು ಏನೋ ಮಾಡ್ತಾರೆ, ನೀವು ಸುಮ್ಮನೆ ಕಷ್ಟಪಡ್ತೀರಿ. ಗುರುಕುಲದಲ್ಲಿ ಯಾವ ತರ ಕೇಳ್ತಾರೋ ಆ ತರ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದೇ ಇಲ್ಲ ಅಂತ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಜೊತೆಗಿಟ್ಕೊಂಡು ನಮ್ಮ ಮೋಹದಿಂದ ಮುದ್ದಿನಿಂದ ಹಾಳು ಮಾಡಬಾರದು, ಅದು ಪರಿಹಾರ. ಮತ್ತೆ ಈ ದೂರವಾಣಿ, ಚರವಾಣಿ ಅಥವಾ ಮೊಬೈಲ್, ಇದ್ರ ಬಗ್ಗೆ ಇದು ಅಂದ್ರೆ ತುಂಬಾ ಸಮಸ್ಯೆ ಇದೆ ಇದರಲ್ಲಿ ಅಂತ. ತುಂಬಾ ಸಮಸ್ಯೆ ಅಂದ್ರೆ ಇವತ್ತಿನ ದುರಂತ ಏನಂದ್ರೆ ಎಲ್ಲಾ ಕಸ ತಂದು ಹಾಕ್ಬಿಡದ ಅಲ್ಲಿ. ಒಂದು ಜರಡಿ ಇಲ್ವಲ್ಲ, ಈ ಮಗುಗೆ ನೀವು ಊಟ ಹಾಕ್ಬೇಕಾದ್ರೆ ಹಾಗೆ ಹಾಕ್ತೀರಾ, ಎಲ್ಲ ತಂದು ಹಾಕ್ತೀರಾ ಊಟ ಹಾಕ್ಬೇಕಾದ್ರೆ. ನೋಡಿ ನಿಮ್ಮ ಮಗುಗೆ ಯಾವ್ದು ಬೇಕು ಅಂದ್ ಕೊಡ್ತೀರಾ? ನಿಮ್ದು ಆ ಮೊಬೈಲ್ ಫೋನ್ ಆ ವ್ಯವಸ್ಥೆ ಎಲ್ಲಿದೆ? ಏನಿಲ್ವಲ್ಲ ಅಂತ. ಅಲ್ಲಿ ಹೋಗ್ಬಿಟ್ರೆ ಮಗು ನೀವು ತಗೊಂಡೋಗಿ ಅಂದ್ರೆ ಗಾಳಿಗೆ ಬಿಟ್ಟ ತರ ಆಗುತ್ತೆ, ಅದು ವಿಷದ ಗಾಳಿಗೆ ಬಿಟ್ಟ ತರ ಆಗ್ಬಿಡುತ್ತೆ ಅದು ಅಂತ. ಎಲ್ಲೋದು ಇದೆಯಲ್ಲ, ಒಳ್ಳೇದು ಕೆಟ್ಟದ್ದು. ನಿಮ್ಮ ಮಗುಗೆ ಆ ಶಕ್ತಿ ಇದೆಯಾ? ಕೆಟ್ಟದನ್ನ ಬಿಟ್ಟು ಒಳ್ಳೇದನ್ನ ತಗೊಳ್ಳೋ ಶಕ್ತಿ ಇದೆಯಾ? ಇಲ್ಲ ಅಂದ್ರೆ ಕೆಟ್ಟದ್ದು ನೀವೇ ಕೊಡ್ತಾ ಇದ್ದೀರಿ ಅಂತ. ಹಾಗಾಗಿ ಮಗುಗೇನು ಮಾನಸಿಕ ಆಗುತ್ತೆ ಅಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡ್ಸೋಣ, ಅದಕ್ಕೆ ಬೇಕಾದ್ರೆ ಬೇರೆ ತರ ಸಹಾಯ ಮಾಡೋಣ. ಏನಾಗಲ್ಲ, ಅದು ಮಗು ಅದು ಸರಿ ಮಾಡ್ಕೊಳತ್ತೆ ಮುಂದಕ್ಕೆ. ಆದ್ರೆ ಹಠ ಮಾಡುತ್ತೆ ಮಗು ಅಂತ ವಿಷ ಕೊಡೋಕ್ಕಾಗಲ್ಲ ಅಂತ. ಗುರುಗಳ ಹಬ್ಬದ ಆಚರಣೆಯಿಂದ ಪ್ರಾರಂಭವಾಗಿ ಧರ್ಮ ಸಂಘರ್ಷದವರೆಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಒಂದರ್ಥದಲ್ಲಿ ಮಾರ್ಗದರ್ಶನ ನೀಡಿದ್ರಿ ನಮ್ಮೆಲ್ಲರಿಗೂ. ಅನಂತ ಧನ್ಯವಾದ ತಮಗೆ, ಇಷ್ಟೊತ್ತು ನಮಗೆ ಸಮಯ ಕೊಟ್ಟದಕ್ಕಾಗಿ. ಹಾಗೆ ತಮ್ಮೆಲ್ಲರಿಗೂ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.